ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಕೂಡ ಚೆನ್ನಾಗಿರಂತ ಭಾವಿಸ್ತಾ ಇವತ್ತು ಕೂಡ ನಿಮಗೋಸ್ಕರ ನ್ಯಾಚುರಲ್ ರೀತಿ ಮಾಡುವಂಥ ಹೇರ್ ಪ್ಯಾಕ್ ತೊಗೊಂಡು ಬಂದಿದ್ದೀನಿ. ನಿಮ್ಗೆ ಎಷ್ಟೇ ಬಿಳಿ ಕುದುರಿರಲಿ ನೀವು ಕೂಡ ಈ ರೀತಿ ಹೇರ್ ಪ್ಯಾಕ್ ಬಳಸ್ಕೋಬೋದು. ಅದು ವಯಸ್ಸಾದವರು ಇರಲಿ, ಚಿಕ್ಕವರು ಇರಲಿ, ದೊಡ್ಡವರು ಇರಲಿ, ಎಲ್ರಿಗೂ ಕೂಡ ಯೂಸ್ಫುಲ್ ಆಗೋವಂಥದ್ದು ಅನ್ಬೋದು. ಹಾಗಾದರೆ ನೀವು ಕೂಡ ಈ ರೀತಿ ನ್ಯಾಚುರಲ್ ರೀತಿ ಮಾಡುವಂಥ ಹೇರ್ ಪ್ಯಾಕ್ ಒಂದು ಸರ್ತಿ ಮಾಡಿ ನೋಡಿ, ಎಷ್ಟು ಚೆನ್ನಾಗಿ ನಿಮ್ಮ ತಲೆ ಕೂದಲು ಶೈನಿಯಾಗಿ ಕಪ್ಪಗಾಗುತ್ತೆ ಅಂತ. ಹಾಗಿದ್ರೆ ತಡ ಮಾಡದೆ ನೀವು ಕೂಡ ಈ ರೀತಿ ಶೈನಿಯಾಗಿ ನಿಮ್ಮ ತಲೆ ಕೂದಲು ನ್ಯಾಚುರಲ್ ರೀತಿ ಕಪ್ ಮಾಡ್ಕೋಬೇಕಂದ್ರೆ ಖಂಡಿತವಾಗಿ ವಿಡಿಯೋ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ನೀವು ಕೂಡ ಈ ರೀತಿ ಮಾಡ್ಕೊಕೊಂಡು ಯಾವಾಗ ಬೇಕಾವಾಗ ಹಚ್ಕೋಬೋದು. ಹಾಗಾದರೆ ತಡ ಮಾಡದೆ ವಿಡಿಯೋ ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೂ ಕೂಡ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ನಿಮಗೂ ಕೂಡ ಇವತ್ತಿನ ಹೇರ್ ಪ್ಯಾಕ್ ವಿಡಿಯೋ ಇಷ್ಟ ಆದರೆ ನೀವು ಕೂಡ 4 ಜನರಿಗೆ ಶೇರ್ ಮಾಡಿ, ಅವರು ಕೂಡ ನೋಡಿ ಟ್ರೈ ಮಾಡ್ಬೋದು. ಹಾಗಿದ್ರೆ ನೋಡಿ ಎಷ್ಟು ಚೆನ್ನಾಗಿ ನೋಡ್ತಾ ಇರೋದು ಬಾಣಲಿಯಲ್ಲೇ ಪೂರ್ತಿ ಕಪ್ಪಗಾಗಿರೋದಂತ. ಹಾಗಿದ್ರೆ ನ್ಯಾಚುರಲ್ ರೀತಿ ಯಾವ ರೀತಿ ನಾನು ಹೇರ್ ಪ್ಯಾಕ್ ಮಾಡ್ತಾ ಇದ್ದೀನಿ ನಿಮಗೂ ಕೂಡ ಸಲೀಸಾಗಿ ಮಾಡುವಂಥದ್ದು ತೋರಿಸ್ತಾ ಇದ್ದೀನಿ. ಕೈ ಪೂರ್ತಿ ಕಪ್ಪಗಾಗಿರೋದು, ಅದು ಕೂಡ ತುಂಬಾ ನ್ಯಾಚುರಲ್ ರೀತಿ ಮಾಡುವಂಥದ್ದು. ಮಾಡೋದಕ್ಕಾಗಿ ಬೇಕಾಗೋದು ಫಸ್ಟ್ ಏನಪ್ಪ ಅಂದರೆ ನೋಡಿ, ನೆಲ್ಲಿಕಾಯಿ ತೊಗೊಂಡಿದ್ದೀನಿ. ಇದರಲ್ಲಿ 2 ಥರ ನೆಲ್ಲಿಕಾಯಿ, ದೊಡ್ಡ ನೆಲ್ಲಿಕಾಯಿ ಕೂಡ ಸಿಗುತ್ತೆ, ಹಾಗೆ ಸಣ್ಣ ನೆಲ್ಲಿಕಾಯಿ ಕೂಡ ಸಿಗುತ್ತೆ. ನಿಮ್ಮ ಹತ್ರ ಯಾವ್ದು ಸಿಗುತ್ತೆ ಅದು ತೊಗೋಬೋದು. ಇವಾಗ ನಾನು ಸಣ್ಣದ ನೆಲ್ಲಿಕಾಯಿ ತೊಗೊಂಡಿದ್ದೀನಿ. ಇವಾಗ ಈ ಸಣ್ಣ ನೆಲ್ಲಿಕಾಯಿ ಈ ರೀತಿ ಸಣ್ಣ ಸಣ್ಣ ಚಾಪ್ ಈ ರೀತಿ ಕಟ್ ಮಾಡ್ಕೊಂಡು ತೊಗೊಳ್ಳಿ. ಒಳಗಡೆ ಬೀಜ ಇರುತ್ತೆ, ಬೀಜ ಮಾತ್ರ ತೊಗೊಳೋದಕ್ಕೆ ಹೋಗಬೇಡಿ. ದೊಡ್ಡದರಲ್ಲಿ ಸಣ್ಣದರಲ್ಲಿ ಕೂಡ ಎರಡೂದರಲ್ಲಿ ಬೀಜ ಇದ್ದೇ ಇರುತ್ತೆ, ಬೀಜ ಮಾತ್ರ ಈ ರೀತಿ ತೆಗಿಬೇಕು. ಈ ರೀತಿ ನಾನು ಹಸಿ ನೆಲ್ಲಿಕಾಯಿ ತೊಗೊಂಡಿದ್ದೀನಿ. ನೀವು ಬೇಕಾದರೆ ಒಣ ನೆಲ್ಲಿಕಾಯಿ ಕೂಡ ತೊಗೋಬೋದು, ಒಣಗಿರೋದು. ಇದರಿಂದ ಎಷ್ಟು ಉಪಯೋಗ ಆಗುತ್ತೆ ಅಂತ ನೋಡಿ ನೀವು ಕೂಡ ಖಂಡಿತವಾಗಿ. ಎರಡೂ ಕೂಡ ಸೇಮ್ ವರ್ಕ್ ಆಗುತ್ತೆ ಅಷ್ಟೇ. ನೋಡಿ, ಹಸಿ ಇರೋದು ಕೂಡ ಚೆನ್ನಾಗಿ ತಲೆಗೂ ಕೂಡ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ, ಹಾಗೆ ಒಣಗಿರೋದು ಕೂಡ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ನಾನು ನಿಮ್ಮ ಹತ್ರ ಇರುವಂಥದ್ದು ಬಳಸ್ಕೋಬೋದು, ಇಲ್ಲದೇ ಇರೋರಿಗೆ ಈಸಿಯಾಗುತ್ತೆ. ಹಸಿ ಇದ್ದರೆ ನೀವು ಕೂಡ ಈ ರೀತಿ ಟ್ರೈ ಮಾಡಲಿ ಅಂತ ತೋರಿಸ್ತಾ ಇದ್ದೀನಿ. ಇವಾಗ ನೋಡಿ ಎಲ್ಲ ಕೂಡ ನಾನು ಬೀಜ ತೆಗೆದು ಈ ರೀತಿ ಸಣ್ಣ ಸಣ್ಣ ಕಟ್ ಮಾಡ್ಕೊಂಡು ತೊಗೊಳ್ತಾ ಇದ್ದೀನಿ. ಈ ರೀತಿ ಕಟ್ ಮಾಡ್ಕೊಂಡು ತೊಗೊಂಡ್ವಿ ಅಂದರೆ ಈಸಿ ಆಗುತ್ತೆ ನಮಗೂ ಕೂಡ. ಇಲ್ಲಾಂದರೆ ಹಾಗೆ ಮಾಡೋದಕ್ಕೆ ಹೋದರೆ ಜಾಸ್ತಿ ಹೊತ್ತು ಟೈಮ್ ತೊಗೊಳುತ್ತೆ, ಅದಕ್ಕೋಸ್ಕರ ನಾನು ಈ ರೀತಿ ಮಾಡ್ತಾಯಿದ್ದೀನಿ. ಈ ರೀತಿ ನೀವು ಕೂಡ ಒಣಗಿಸ್ಕೊಂಡು ಇಟ್ಕೋಬೋದು. ಎಷ್ಟೇ ನೆಲ್ಲಿಕಾಯಿ ತಂದರೂ ಕೂಡ ನೀವು ಈ ರೀತಿ ಚೆನ್ನಾಗಿ ಕಟ್ ಮಾಡಿಕೊಂಡು ಬಿಸಿಲಿಗೆ ಒಣಗಿಸ್ಕೊಂಡು ತೊಗೊಂಡ್ವಿ ಅಂದರೆ ನಿಮಗೆ ವರ್ಷಾನುಗಟ್ಟಲೆ ಕೂಡ ನಿಮಗೆ ಯಾವಾಗ ಬೇಕಾವಾಗ ಯೂಸ್ ಮಾಡೋಕ್ಕೂ ಕೂಡ ಸಲೀಸಾಗುತ್ತೆ. ಈ ಸಣ್ಣ ನೆಲ್ಲಿಕಾಯಿ ಬೇಗನೆ ಏನಾಗುತ್ತೆ, ಒಣಗುತ್ತೆ. ಸ್ವಲ್ಪ ದಪ್ಪ ನೆಲ್ಲಿಕಾಯಿ ಸ್ವಲ್ಪ ಒಣಗೋದಕ್ಕೆ ಟೈಮ್ ತೊಗೊಳುತ್ತೆ. ಇವಾಗ ಎಲ್ಲ ಕೂಡ ನೆಲ್ಲಿಕಾಯಿ ಕಟ್ ಮಾಡ್ಕೊಂಡು ತೊಗೊಂಡಿದ್ದೀನಿ. ಹಾಗೆ ಈ ಕಡೆ ನಾನು ಕಡಾಯಿ ತೊಗೊಂಡಿರೋದು ಕಬ್ಬಿಣದ ಕಡಾಯಿ ತೊಗೊಳ್ಳಿ. ಯಾವುದೇ ಮೆಹಂದಿ ಮಾಡಿದ್ರೂ ಕೂಡ ವೀಕ್ಷಕರೇ, ಕಬ್ಬಿಣದ ಬಾಣಲೆಯಲ್ಲಿ ಮಾಡ್ತೀವಲ್ಲ ಅದರಲ್ಲಿ ಮಾಡುವಂಥದ್ದು ಏನಂದರೆ ಕಬ್ಬಿಣದ ಅಂಶ ಬಿಟ್ಕೊಳ್ತಾ ಬರುತ್ತೆ. ಅದರಿಂದ ನಮಗೂ ಕೂಡ ತುಂಬಾ ಒಳ್ಳೆಯದು. ಕಬ್ಬಿಣ ಬಾಣಲೆಯಲ್ಲಿ ಯಾವುದೇ ರೆಸಿಪಿ ಮಾಡಿ ತಿಂದರೂ ಕೂಡ ತುಂಬಾ ಶರೀರಕ್ಕೂ ಕೂಡ ಒಳ್ಳೆಯದು. ಹಾಗೆ ತಲೆಗೂ ಕೂಡ ನೋಡಿ, ಈ ರೀತಿ ಕಬ್ಬಿಣದ ಬಾಣಲೆಯಲ್ಲಿ ಮಾಡ್ಕೊಂಡು ಬಂದರೆ ಯಾವುದೇ ಹೇರ್ ಪ್ಯಾಕ್ ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದು. ಇವಾಗ ನೋಡಿ ನಾನು ಹುರಿತಾ ಇದ್ದೀನಿ. ಎಲ್ಲಿವರೆಗೂ ಹುರಿಬೇಕಂದ್ರೆ ಇದು ನೋಡ್ತಾ ಇರ್ಬೋದು, ನೆಲ್ಲಿಕಾಯಿ ಪೂರ್ತಿ ಕಪ್ಪಗಾಗ್ತಾ ಬರಬೇಕು. ಅದ್ರ ಜೊತೆಗೆ ಸ್ವಲ್ಪ ನೋಡಿ ಒಂದು 3 ಸ್ಪೂನಷ್ಟು ಮೆಂತ್ಯ ಕಾಳು ಕೂಡ ಹಾಕಿದ್ದೀನಿ. ಮೆಂತ್ಯ ಕಾಳು ಕೂಡ ಹಾಕ್ಕೊಂಡು ಅದು ಕೂಡ ಚೆನ್ನಾಗಿ ಹುರಿತಾ ಬರಬೇಕು. ಈಗ ನೋಡಿ ಚೆನ್ನಾಗಿ ನಾನು ಹುರಿತಾ ಅದಕ್ಕೆ ಮತ್ತೇನು ಸೇರಿಸ್ಕೋತೀನಿ ಅಂತ ತೋರಿಸ್ತೀನಿ. ಇದು ನೋಡಿ ಚೆನ್ನಾಗಿ ಕಪ್ಪಗಾಗ್ತಾ ಬರೋದು. ಆಮೇಲೆ ನಾನು ಇದಕ್ಕೆ ಕಲೋಂಜಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, 1-2 ಸ್ಪೂನಷ್ಟು ಕಲೋಂಜಿ ಹಾಕ್ಕೊಂಡು ಬಿಡಿ. ಕಲೋಂಜಿ ಕೂಡ ಒಂದು ಚೆನ್ನಾಗಿ ನಮ್ಮ ತಲೆಗೂ ಕೂಡ ಶೈನಿ ಆಗಿರುತ್ತೆ, ನಮ್ಮ ತಲೆಗೂ ಕೂಡ ತುಂಬಾ ಒಳ್ಳೇದು ಅನ್ಬೋದು. ಹಾಗೆ ನೋಡಿ ನಾನು ಇದಕ್ಕೆ ಇವಾಗ ಚೆನ್ನಾಗಿ ಹುರಿತಾ ಇರೋದಲ್ವ, ಚೆನ್ನಾಗಿ ಚಟಪಟ ಅಂತ ಇರೋದು ಪೂರ್ತಿ ಇದು ನೋಡಿ ಕಪ್ಪಗಾಗಬೇಕು. ಕಪ್ಪಗಾಗಬೇಕಂದ್ರೆ ಒಂದು ಸ್ವಲ್ಪ ತಟ್ಟೆ ಮುಚ್ಚಿಟ್ವಿ ಅಂದರೆ ಬೇಗನೆ ಕಪ್ಪಗಾಗುತ್ತೆ. ಯಾವುದೇ ಏನೇ ಮಾಡಿದ್ರು ಸ್ವಲ್ಪ ತಟ್ಟೆ ಮುಚ್ಚಿಟ್ವಿ ಅಂದರೆ ಬೇಗ ಕಪ್ಪಗಾಗುತ್ತೆ, ಹೊಗೆ ಕೂಡ ಬರೋದಿಲ್ಲ. ಈ ಥರ ಪೂರ್ತಿ ಕಪ್ಪು ಆಗೋವರೆಗೂ ನಾನು ಚೆನ್ನಾಗಿ ಹುರ್ಕೊಂಡು ತೊಗೊಂಡಿದ್ದೀನಿ. ಇವಾಗ ಸ್ಟವ್ ಆಫ್ ಮಾಡಿಕೊಂಡು ಒಂದು 10 ನಿಮಿಷಗಳ ಕಾಲ ಬಿಡಬೇಕು. 10 ನಿಮಿಷ ಆದಮೇಲೆ ಚೆನ್ನಾಗಿ ಈ ರೀತಿ ಸ್ವಲ್ಪ ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರಲ್ಲಿ ಎಲ್ಲ ಕೂಡ ಪುಡಿ ಮಾಡೋದಕ್ಕೆ ಹಾಕ್ತಾಯಿದ್ದೀನಿ. ನೋಡಿ, ನೆಲ್ಲಿಕಾಯಿ ಕೂಡ ಚೆನ್ನಾಗಿ ಹುರಿದಿರೋದಲ್ವ, ಸ್ವಲ್ಪ ಕಪ್ಪಗಾಗಿರೋದು ಅದು ಕೂಡ. ಇವಾಗ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ನಾನು ಪುಡಿ ಮಾಡ್ತಾ ಇರೋದು. ಈ ಪುಡಿ ನೀವು ಯಾವಾಗ ಬೇಕಾವಾಗ ಮಾಡಿಟ್ಕೊಂಡ್ಬಿಟ್ರೆ ಸಾಕು ವೀಕ್ಷಕರೇ, ನಿಮ್ಗೆ ಯಾವಾಗ ಬೇಕಾವಾಗ ಹಚ್ಕೊಳ್ಳೋದಕ್ಕೆ ತುಂಬಾ ಸಲೀಸಾಗುತ್ತೆ. ಇವಾಗ ನೋಡಿ ಚೆನ್ನಾಗಿ ನೆಲ್ಲಿಕಾಯಿ ಕೂಡ ಪುಡಿ ಮಾಡೋದಕ್ಕೆ ರೆಡಿಯಾಗಿರೋದು. ಅದ್ಮೇಲೆ ನಾನು ಮಿಕ್ಸಿ ಜಾರ್ ಮೇಲೆ ನೋಡಿ ಈ ರೀತಿ ಪೇಪರ್ ಹಾಕಿ ಪುಡಿ ಮಾಡ್ಕೊಂಡು ತೊಗೊಳ್ತೀನಿ. ನಿಮ್ಗೆ ಯಾವಾಗಲೂ ಕೂಡ ಹೇಳ್ತೀನಲ್ಲ, ಪೌಡ್ರ್ ಸ್ವಲ್ಪ ಕೂಡ ವೇಸ್ಟ್ ಆಗಬಾರ್ದು, ಪೇಪರ್ ಹಾಕಲೇಬೇಕು.
ಪುಡಿ ಮಾಡಿರೋದಾಯಿತು. ಒಂದು ಈ ಕಡೆ ಬೌಲ್ ತೊಗೊಂಡಿದ್ದೀನಿ. ಫಸ್ಟಿಗೆ ಬೌಲಲ್ಲಿ ಯಾವ ರೀತಿ ಮಿಕ್ಸ್ ಮಾಡ್ಕೋಬೇಕಂತ ತೋರಿಸ್ತಾ ಇದ್ದೀನಿ. ನೀವು ಇದೇ ಥರ ಇದರಲ್ಲಿ ಕೂಡ ಮಿಕ್ಸ್ ಮಾಡಿ ಇಟ್ಕೋಬೋದು, ಇಲ್ಲ ಅಂದರೆ ನೀವು ಕಬ್ಬಿಣದ ಬಾಣಲಿಯಲ್ಲಿ ಕೂಡ ಮಿಕ್ಸ್ ಮಾಡ್ಕೋಬೋದು. ನಿಮಗೆ ಎರಡೂ ಥರ ತೋರಿಸ್ತೀನಿ ನೋಡಿ. ಇವಾಗ ನೋಡಿ ನಾನು ಬೌಲಲ್ಲಿ ಹಾಕ್ಕೊಂಡಿದ್ದೀನಿ. ನಿಮ್ಗೆ ಎಷ್ಟು ಕ್ವಾಂಟಿಟಿಯಲ್ಲಿ ಬೇಕಾಗುತ್ತೆ ನೀವು ಅಷ್ಟು ತೊಗೋಬೇಕು. ಮೆಹಂದಿ ಕಲಸೋ ತಲೆಗೆ ಹಚ್ಕೋಬೇಕಂದ್ರೆ ಎಷ್ಟು ಬೇಕಾಗುತ್ತೆ ಅಷ್ಟು ನೀವು ತೊಗೋಬೇಕಾಗುತ್ತೆ. ಉಳಿದಿರೋದು ಡಬ್ಬಿಯಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೋಬೋದು. ಇವಾಗ ನಾನು ಒಂದು 2 ಸ್ಪೂನಷ್ಟು ತೊಗೊಂಡಿದ್ದೀನಿ. ಇವಾಗ ಇದಕ್ಕೆ ನಾನು ನೆಲ್ಲಿಕಾಯಿ ಪೌಡ್ರ್ ಹಾಕ್ತಾಯಿದ್ದೀನಿ ನೋಡಿ. ನೆಲ್ಲಿಕಾಯಿ ಮೆಹಂದಿ ಪುಡಿ ಇರುತ್ತಲ್ವ ಅದು ಹಾಕ್ಕೊಳ್ತಾ ಇದ್ದೀನಿ. ಹಸಿ ನೆಲ್ಲಿಕಾಯಿ ಹಾಕ್ಕೊಂಡ್ರೂ ಕೂಡ ನಾವು ನೆಲ್ಲಿಕಾಯಿ ಮೆಹಂದಿ ಪುಡಿ ಹಾಕ್ಕೊಳ್ಳೇಬೇಕು. ಮತ್ತು ನಾನು ಸ್ವಲ್ಪ ನೀರು ಹಾಕಿ ಈಗ ಮಿಶ್ರಣ ಕಲಿಸ್ತಾ ಇರೋದು. ಈಗ ನೋಡಿ ಇನ್ನೂ ಸ್ವಲ್ಪ ನೀರು ಹಾಕಿ ಕಲಿಸ್ತಾ ಇದ್ದೀನಿ. ನಾನು ಮೆಹಂದಿ ಯಾವ್ದು ತೊಗೊಂಡಿದ್ದೀನಿ ಅಂದರೆ ನಿಪುರ್ ತೊಗೊಳ್ತೀನಿ. ಯಾವಾಗಲೂ ಕೂಡ ನಾನು ನಿಪುರ್ ಮೆಹಂದಿನೇ ಬಳಸೋದು ಜಾಸ್ತಿ. ಅದು ಕೂಡ ತುಂಬಾ ಚೆನ್ನಾಗಿ ಕಲರು ಕೊಡುತ್ತೆ, ಶೈನಿ ಆಗುತ್ತೆ ಕೂದಲು ಕೂಡ ನಮ್ಮದು. ಇವಾಗ ನೋಡಿ ಇದು ಕಲಿಸ್ಕೊಂಡಾಯ್ತಲ್ವ ವೀಕ್ಷಕರು, ನೀವು ಇದೇ ರೀತಿ ಕಲಸಿ ನೀವು ರಾತ್ರಿ ಇಡೀ ಬಿಟ್ಟರೆ ಅಂದರೆ ಬೆಳಗ್ಗೆವರೆಗೂ ಮತ್ತೆ ಜಾಸ್ತಿ ಕಪ್ಪಗಾಗುತ್ತೆ. ಅದಕ್ಕಿಂತ ಮುಂಚೆ ಏನಂದರೆ ನೋಡಿ, ನೀವು ಕಬ್ಬಿಣದ ಬಾಣಲೆ ಇಟ್ಟರೆ ತುಂಬಾ ಒಳ್ಳೆಯದು. ಇದು ನೋಡಿ ಎಷ್ಟು ಕಬ್ಬಿಣದ ಬಾಣಲೆಯಲ್ಲಿ ಇಡ್ತೀವಲ್ವ ಅಷ್ಟು ಚೆನ್ನಾಗಿ ಮತ್ತೆ ನೋಡಿ ಕಬ್ಬಿಣದ ಅಂಶ ಇದರಲ್ಲಿ ಬಿಟ್ಕೊಳ್ತಾ ಬರುತ್ತೆ. ಮತ್ತೆ ಚೆನ್ನಾಗಿ ಕಲರ್ ಕೂಡ ಚೆನ್ನಾಗಿ ಬರುತ್ತೆ. ಖಂಡಿತವಾಗಿ ಆ ಥರ ಕೂಡ ಟ್ರೈ ಮಾಡ್ಬೋದು. ನಾನು ಇವಾಗ ಕಬ್ಬಿಣದ ಬಾಣಲೆಯಲ್ಲೇ ಹಾಕ್ತಾಯಿದ್ದೀನಿ ನೋಡಿ. ನಾನು ಇವಾಗ ಇದು 1-2 ಗಂಟೆಗಳ ಕಾಲ ಬಿಡಬೇಕಂತ ಅಂದ್ಕೊಂಡಿದ್ದೀನಿ. ಅದಕ್ಕೋಸ್ಕರ ಕಬ್ಬಿಣದ ಬಾಣಲೆಯಲ್ಲಿ ಈಗ ಕಲಸಿರುವಂಥದ್ದೆಲ್ಲ ಮೆಹಂದಿ ಇದೆಯಲ್ವ ಅದು ಎಲ್ಲ ಕೂಡ ಮಿಶ್ರಣ ಈ ರೀತಿ ಹಾಕ್ಕೊಂಡು, ಈಗ ನೋಡಿ ಈ ಮಿಶ್ರಣ ಹಾಕ್ಕೊಂಡ ತಕ್ಷಣ ನಾನು ಒಂದೇ ಈ ರೀತಿ ಎಲ್ಲ ಕಡೆ ಚೆನ್ನಾಗಿ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಯಾಕಪ್ಪ ಈ ರೀತಿ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಅಂದರೆ, ನಮಗೆ ಚೆನ್ನಾಗಿ ಕಬ್ಬಿಣದ ಅಂಶದಲ್ಲಿ ಬಿಟ್ಕೋಬೇಕು, ಚೆನ್ನಾಗಿ ಕಲರ್ ಬರಬೇಕಂದ್ರೆ ಈ ರೀತಿ ಮಾಡ್ಕೊಳ್ಳೇಬೇಕು. ಈಗ ನಾವು ಒಮ್ಮೆಗೆ ಮೆಹಂದಿ ಕಲಸಿರ್ತೀವಿ, ಕಲಸಿದ ತಕ್ಷಣ ಆ ರೀತಿ ಒಳಗಡೆ ತನಕ ಹಾಗೆ ಬಿಟ್ಬಿಡ್ತೀವಿ. ಆ ರೀತಿ ಮಾಡಬಾರ್ದು. ನಾನು ಇದಕ್ಕೆ ಇನ್ನೊಂದು ಸ್ವಲ್ಪ ನಿಪುರ್ ಮೆಹಂದಿ ಹಾಕ್ತಾಯಿದ್ದೀನಿ. ಇನ್ನೊಂದು ಸ್ವಲ್ಪ ಜಾಸ್ತಿನೇ ಕಲಸಿದ್ರಾಯ್ತಂತ ಇನ್ನೊಂದು ಸ್ವಲ್ಪ ನಿಪುರ್ ಮೆಹಂದಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತೊಗೊಂಡು ಈ ರೀತಿ ಎಲ್ಲ ಕಡೆ ಚೆನ್ನಾಗಿ ನೋಡ್ತಾ ಇರ್ಬೋದು. ಕಬ್ಬಿಣದ ಬಾಣಲೆಗೆ ಈ ರೀತಿ ಚೆನ್ನಾಗಿ ಈ ರೀತಿ ಒರೆಸ್ತಾ ಬನ್ನಿ, ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಂಡ್ಬಿಡಿ. ಈ ರೀತಿ ಮಾಡಿದ್ರೆ ಏನಾಗುತ್ತೆ ಅಂದರೆ ಇದರಲ್ಲಿ ಚೆನ್ನಾಗಿ ಪೂರ್ತಿ ಕಪ್ಪಗಾಗೋದಕ್ಕೆ ಕಬ್ಬಿಣ ಅಂಶ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. 1-2 ಗಂಟೆಗಳ ಕಾಲ ಬಿಟ್ಟಿದ್ದೀನಿ. ಆಮೇಲೆ ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ಕಡೆ ಕಬ್ಬಿಣದ ಅಂಶ ಬಿಟ್ಕೊಂಡು ಎಷ್ಟು ಕಲರ್ ಬಂದಿರೋದಂತ ಮೆಹಂದಿಗೆ. ಹಾಗಿದ್ರೆ ರಾತ್ರಿ ಇಡೀ ಬಿಟ್ಟರೆ ತುಂಬಾ ಕಪ್ಪಗಾಗುತ್ತೆ ವೀಕ್ಷಕರೇ. ಖಂಡಿತವಾಗಿ ಟ್ರೈ ಮಾಡಿ ನೋಡಿ. ನಾನು ಎಲ್ಲ ಕಡೆ ಚೆನ್ನಾಗಿ ಬಿಟ್ಕೊಂಡಿರೋಂಥದ್ದು ಕಬ್ಬಿಣದ ನೋಡಿ ಬಾಣಲೆಯಲ್ಲಿ ಹಾಕ್ಕೊಂಡಿದ್ದೀನಲ್ಲ ಎಷ್ಟು ಚೆನ್ನಾಗಿ ಕಲರ್ ಎಷ್ಟು ಬಂದಿರೋದಂತ. ಈ ರೀತಿ ನೀವು ಕೂಡ ನ್ಯಾಚುರಲ್ ರೀತಿ ನಿಮ್ಮ ತಲೆಗೆ ಹಚ್ಕೊಳ್ಳೋದಕ್ಕೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಹೇರ್ ಪ್ಯಾಕ್ ರೆಡಿಯಾಗಿರೋದು. ಆಮೇಲೆ ನಿಮಗೆ ಈ ರೀತಿ ಸ್ವಲ್ಪ ನಾವು ಹಾಗೆ ಬಿಟ್ಟಿರ್ತೀವಲ್ವ ಚೆನ್ನಾಗಿ ಕಲರ್ ಬಂದಿರುತ್ತೆ, ಸ್ವಲ್ಪ ಒಣಗೋಗಿರುತ್ತೆ. ಸ್ವಲ್ಪ ನೀರು ಮತ್ತೆ ಅದಕ್ಕೆ ಹಾಕ್ಕೊಂಡು ನಾವು ಈ ರೀತಿ ಕಲಿಸ್ತಾ ಬಂದ್ವಿ ಅಂದರೆ ಮತ್ತೆ ಮೆಹಂದಿ ಚೆನ್ನಾಗಿ ಕಲಿಯೋದಕ್ಕೆ ಈಸಿ ಆಗುತ್ತೆ. ಮತ್ತು ಒಣಗಿರೋಂಥ ಮೆಹಂದಿ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀವು ತಲೆಗೆ ಅಪ್ಲೈ ಮಾಡ್ಕೋಬೋದು. ತಲೆಗೆ ಅಪ್ಲೈ ಮಾಡಿಕೊಂಡು 1-2 ಗಂಟೆಗಳ ಕಾಲ ಬಿಟ್ಕೊಂಡು ವಾಶ್ ಮಾಡ್ಕೊಂಡು ನೋಡಿ. ಶಾಂಪೂ ಮಾತ್ರ ಬಳಸೋದಕ್ಕೆ ಹೋಗಬೇಡಿ. ಯಾವಾಗಲೂ ಕೂಡ ಹೇಳ್ತೀನಿ, ಮೆಹಂದಿ ಹಚ್ಚಿದ ತಕ್ಷಣ ಶಾಂಪೂ ಹಚ್ಚಬಾರ್ದು. 1 ದಿವಸ ಆದಮೇಲೆ ಶಾಂಪೂ ಹಚ್ಕೋಬೋದು. ನಾನು ಎಲ್ಲ ಕಡೆ ಚೆನ್ನಾಗಿ ಅಗಲವಾಗಿ ಮಾಡ್ಕೊಂಡಿದ್ದೀನಲ್ಲ ಮೆಹಂದಿ ಎಲ್ಲ ಕಡೆ ತೆಗಿತಾ ಇದ್ದೀನಿ ನೋಡಿ. ಈ ರೀತಿ ತೆಗೆದು ನೀವು ತಲೆಗೆ ಹಚ್ಕೋಬೋದು ನೋಡಿ. ಎಷ್ಟು ಸಿಂಪಲಾಗಿ ನಾನು ಮನೆಯಲ್ಲೇ ಮಾಡಿರೋಂಥ ಈ ರೀತಿ ನ್ಯಾಚುರಲ್ ರೀತಿ ಮಾಡಿರೋಂಥ ಹೇರ್ ಪ್ಯಾಕ್ ಬಳಸಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.